ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಯಾರು ಕೆಟ್ಟದ್ದು ಬಯಸೋದು ಕೋಪ ಮಾಡ್ಕೊಳ್ಳೋದು ಒಬ್ರಿಗೆ ಕೊಡ್ಸಿದ್ರೆ ಒಬ್ರಿಗೆ ಕೊಡ್ಸಿಲ್ಲ ಅನ್ನೋದು ಜೆಲ್ಲಸ್ ಆಗಲಿ ಆ್ಯಂಗರು ಏನೂ ಇರಲಿಲ್ಲ ಅಂತ ವಂಡರ್ಫುಲ್ ಚೈಲ್ಡ್ ಬೋತ್ ಮೈ ಚಿಲ್ಡ್ರನ್ ಆರ್ ಬಟ್ ಸಿನ್ಸ್ ಟುಡೇ ಓಕೆ ಸೊ ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಸ್ ಸ್ವಲ್ಪ ಲೇಟ್ ಆಗಿದೆ ನೀವುಗಳು ಸ್ವಲ್ಪ ಕ್ಷಮಿಸಬೇಕು ಬಿಕಾಸ್ ಇಟ್ ಇಸ್ ಅ ಡಿಲೇ ಇನ್ ಟೈಮ್ ಆ್ಯಂಡ್ ಯಾ ಜಸ್ಟ್ ಟು ಸ್ಟಾರ್ಟ್ ಆಫ್ to Shiv Teja's master in teaching him this Rubik's Cube and taking a lot of credit to get Shiv here. Can I hand over to you? My name is Shiv Teja and I solved this Rubik's Cube in 127 minutes and at 21 times. Yeah. Any questions? Not about they asking question. You should tell how you felt when solving it, and you know. What was your experience? What was your experience? See, you took your learning and all those things. So how was your journey while you were learning? I started 3 years ago. So like Rubik's ನಾನು 3 years ಇಂದ ಸ್ಟಾರ್ಟ್ ಮಾಡಿದ್ದು and I took a break in middle and I started back and ಮತ್ತೆ 1 year ಇಂದ ಸ್ಟಾರ್ಟ್ ಮಾಡಿದೆ and yeah in like I took 10 months to practice the cube and in December I set the record. Yeah. And like making the cube was like learning the cube was like it's very fun in a creative way and I understood the cube in very fun way. Yeah. ಏನು ಇಂಟ್ರೆಸ್ಟ್ ಸೊ ಆ ರೆಕಾರ್ಡ್ ಅಚೀವ್ ಆದಾಗ ಆ ಕ್ಷಣಕ್ಕೆ ಏನು ಅನಿಸ್ತು? ಅವಾಗ I felt like blank ಏನೋ like ಇದು ಮಾಡಿದ್ನ ಇಲ್ವಾ ಅಂತ ಅನಿಸ್ತು. ಓಕೆ ಸೊ ಈ ರೆಕಾರ್ಡ್ಸ್ ಇದು ಯಾವ ಥರದ ಅಂದರೆ ಸ್ಟೇಜಸ್ ಏನಿರುತ್ತೆ ಏನು ಪ್ರೊಸೀಜರು ಹೆಂಗೆ ಇದು ಮಾಡಬೇಕು ಅದು ಸರ್ ಈ ಜನರಲಿ ಆಲ್ ರೆಕಾರ್ಡ್ಸ್ ಪ್ರೊಸೀಜರ್ ಡಿಫ್ರೆಂಟ್ ಇರುತ್ತೆ. ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಆಗ್ಬೋದು, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಆಗ್ಬೋದು, ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್ ಆಗ್ಬೋದು, ಪ್ರತಿಯೊಬ್ಬರದ್ದು ಡಿಫ್ರೆಂಟ್ ಇರುತ್ತೆ. ಈಗ ನೀವು ಕೇಳ್ಬೋದು ಯಾರು ಬೇಕಾದ್ರೂ ಸಾಧನೆ ಮಾಡ್ಬೋದು, ಎನಿಬಡಿ ಕೆನ್ ಡೂ, ಯಾರು ಬೇಕಾದ್ರೂ ಮಾಡ್ಬೋದು, ಇವರೇ ಅವರೇ ಅಂತ ಇನ್ ಪರ್ಟಿಕ್ಯುಲರ್ ಆಗಿ ಅದೇನಿಲ್ಲ. ಸೊ ಲೇಮ್ಯಾನ್ ಕೂಡ ಈಗ ಒಂದು ಇಟ್ಸ್ ನಾಟ್ ಓನ್ಲಿ ಅಬೌಟ್ ಕ್ಯೂ. ಈಗ ನೀವು ಸಂಗೀತದಲ್ಲಿರ್ಬೋದು ಅಥವಾ ನೀವು ಡ್ರಾಯಿಂಗಲ್ಲಿರ್ಬೋದು, ಪೇಂಟಿಂಗಲ್ಲಿರ್ಬೋದು ಅಥವಾ ನೀವು ಮ್ಯಾಥ್ಸಲ್ಲಿರ್ಬೋದು, ಅಕಾಡೆಮಿಕ್ಸಲ್ಲಿರ್ಬೋದು, ನೀವು ಯಾವುದೇ ಕಲೆ ತೊಗೊಳ್ಳಿ, ಯಾವುದೇ ಕಲೆಯಲ್ಲಿ ನೀವು ಈ ರೆಕಾರ್ಡ್ ಅಚೀವ್ ಮಾಡ್ಬೋದು. ಪ್ರೊಸೀಜರ್ ಏನಂದರೆ ಫಸ್ಟ್ ನೀವು ಬೇರೆ ಯಾರಾದರೂ ನೀವು ಚೂಸ್ ಮಾಡಿರೋ ಟಾಪಿಕನ್ನು ಅವ್ರು ಸಾಧನೆ ಮಾಡಿದ್ದಾರಾ ಇಲ್ವಾ ಅನ್ನೋದನ್ನು ಫಸ್ಟ್ ನೋಡಬೇಕು. ಅದರಲ್ಲಿ ಆ ಟೈಟಲಲ್ಲಿ ಇದೆಯಾ ಇಲ್ವಾ ಅಂತ ನೋಡಬೇಕು. ಆಮೇಲೆ ನಾವು ಟೈಟಲ್ ಚೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಶಿವ್ ಕೇಸಲ್ಲಿ ಶಿವು ಮೆಗಾಮಿಕ್ಸ್ ನಾನು ಸಾಲ್ವ್ ಮಾಡ್ತೀವಿ, 1 ಅವರಲ್ಲಿ ಮ್ಯಾಕ್ಸಿಮಮ್ ಎಷ್ಟಾಗತ್ತೆ ಅಷ್ಟು ನಾವು ಸಾಲ್ವ್ ಮಾಡ್ತೀವಿ ಅನ್ನೋ ಆಸಕ್ತಿಯಿಂದ ಅವರು ಫಸ್ಟ್ ಟೈಟಲ್ ನಾವು ಅಪ್ಲೈ ಮಾಡಿದ್ದು. ಓಕೆ ಈ ಟೈಟಲ್ ಯಾರು ಮಾಡಿಲ್ಲ ನೀವು ಅಪ್ಲೈ ಮಾಡ್ಬೋದು ಅಂದಾಗ ಅವಾಗ ನಾವು ಟೈಟಲ್ ಅಪ್ಲೈ ಮಾಡಿದ್ವಿ. ಟೈಟಲ್ ಅಪ್ಲೈ ಮಾಡಿ ಆಮೇಲೆ ಅಪ್ರೂವಲ್ ತಗೊಂಡು ನಾವು ಕಂಪ್ಲೀಟ್ ವಿಡಿಯೋ ರೆಕಾರ್ಡಿಂಗ್ ಮಾಡಿ ಅಲ್ಲಿ ಜೂರಿ ಮೆಂಬರ್ಸ್ ಲೈನಿಂದ ಅನಲೈಸ್ ಮಾಡ್ತಿದ್ರು. ಅವ್ರ ಲೈನಿಂದ ಆಲ್ಮೋಸ್ಟ್ 3 to 4 ಕ್ಯಾಮ್ರಾಸ್ ರೆಕಾರ್ಡಿಂಗ್ ಆಗ್ತಾಯಿತ್ತು. ಸೊ ಆ ರೆಕಾರ್ಡಿಂಗ್ ಎಲ್ಲ ಆಗಿ ಯಾವಾಗ ಆಮೇಲೆ ಕಂಪ್ಲೀಟ್ ಆ 1 hour 27 minutes ಅವ್ರು ಏನು ರೆಕಾರ್ಡ್ ಮಾಡೋಕ್ಕೆ ಅಚೀವ್ ಮಾಡಿದಾರೋ ಆ ಕಂಪ್ಲೀಟ್ ವೀಡಿಯೋನ ನಾವು ಅವ್ರಿಗೆ ಕಳಿಸ್ಬೇಕು. ಆ ವೀಡಿಯೋನ ಅವ್ರಿಗೆ ಕಳಿಸ್ದಾಗ ಅವರು ಅದನ್ನು ವ್ಯಾಲಿಡೇಟ್ ಮಾಡಿ ಆ ವಿಡಿಯೋನ ವ್ಯಾಲಿಡೇಟ್ ಮಾಡಾದ್ಮೇಲೆ ಅವರು ಓಕೆ ಈಸ್ ಕೇಪಬಲ್ ಆಫ್ ಲಿಸನಿಂಗ್ ದಿಸ್ ರೆಕಾರ್ಡ್ ಅನ್ನೋ ಕನ್ಫರ್ಮೇಷನ್ ನಮಗೆ ಕೊಡ್ತಾರೆ. ಕನ್ಫರ್ಮೇಷನ್ ಕೊಟ್ಟಾದಮೇಲೆ ಅದು ನಾಮಿನಲ್ ಫೀಸ್ ಚಾರ್ಜಸ್ ಅದು ಪ್ರೊಸೆಸ್ ಇರುತ್ತೆ. ಸೊ ಅಪ್ರೂವಲ್ಗಳಿಗೆ ಸೊ ಆ ಫೀಸನ್ನು ಆನ್ಲೈನ್ ಥ್ರೂ ಕಟ್ಟಲೇಬೇಕು ಯಾರೇ ಆದರೂ ಅದು. ಇಟ್ ಡಿಪೆಂಡ್ಸ್ ಆನ್ ಕೇಸ್ ಟು ಕೇಸ್ ಆನ್ ವಾಟ್ ಕೈಂಡ್ ಆಫ್ ರೆಕಾರ್ಡ್, ಯಾವ ರೆಕಾರ್ಡನ್ನು ನಾವು ಚೂಸ್ ಮಾಡ್ತೀವಿ
ಆ ರೆಕಾರ್ಡ್ ಮೇಲೆ ಅವರು ನಾಮಿನಲ್ ಟ್ಯಾಕ್ಸೇಷನ್ ಫೀಸ್ ವಾಟ್ ಎವರ್ ಗೌರ್ಮೆಂಟ್ ಫೀಸ್ ಚಾರ್ಜ್ ಮಾಡ್ತಾರೆ. ಆ ಬೇಸಿಸ್ ಮೇಲೆ ಅವರು ಸರ್ಟಿಫಿಕೇಟ್ ಅಲಿಗೇಷನ್ಸ್ ಎಲ್ಲ ಆಗಿ ಆಮೇಲೆ ನಮಗೆ ಸರ್ಟಿಫಿಕೇಷನ್ ಬರುತ್ತೆ. 3 ರೆಕಾರ್ಡು ಬೇರೆ ಬೇರೆ ಟೈಮಿಂಗ್ಸ್ ಈ ಥರ ಇರುತ್ತೆ ಇಲ್ಲ, 3 ರೆಕಾರ್ಡು ಬೇರೆ ಬೇರೆ ಟೈಮಿಂಗ್ಸಲ್ಲಿಲ್ಲ. ಶೋ ಕೇಸಲ್ಲಿ 3 ರೆಕಾರ್ಡು ಬೇರೆ ಬೇರೆ ಟೈಮಿಂಗ್ಸಲ್ಲಿತ್ತು. ಸೊ ಬೇರೆ ಬೇರೆ ಟೈಮಿಂಗ್ಸಲ್ಲಿ ಮಾಡಿ ನಾವು ಅದನ್ನು ಸಬ್ಮಿಟ್ ಮಾಡಿರೋದು. ನೀವು ಈ ಥರ ಅದು ಅಪ್ರೂವಲ್ 3 ಜನದ ಫಸ್ಟೇ ತೊಗೊಂಡು ಪ್ರಯರಾಗೆ ಈ ಥರ ರೆಕಾರ್ಡ್ ಸೆಟ್ ಮಾಡ್ಬೋದಾ ಅವ್ರ ಅಪ್ರೂವಲ್ ಆದಮೇಲೆ ಇವ್ರನ್ನ ಪ್ರಿಪೇರ್ ಮಾಡಿ ರೆಕಾರ್ಡ್ ಸೆಟ್ ಮಾಡೋಕ್ಕೆ ಲೈವ್ ವಿಡಿಯೋಸ್ ಮಾಡಿ ಈ ಗ್ರೂಪಲ್ಲಿ ಎಷ್ಟು ಥರ ಐತೆ ಅಂದರೆ ಇಲ್ಲೆಲ್ಲ ಸುಮಾರು ಥರ ಐತೆ. ಸುಮಾರು ಡಿಸ್ಪ್ಲೇ ಸಿಗ್ನಿಫಿಕೆನ್ಸ್ ಏನು ಆ ಟ್ಯೂಬಿನ ಪರ್ಟಿಕ್ಯುಲರ್ ಸಿಗ್ನಿಫಿಕೆನ್ಸ್ ಏನು? ಸರ್ ಇದು 12 ಸೈಡೆಡ್ ಕಲರ್. ಸೊ ಇದು ಮೆಗಾಮಿಕ್ಸ್ ಅಂತ ನಾವು ಕರಿತೀವಿ. ಇದು 12 ಸೈಡೆಡ್ ಕ್ಯೂಬು 12 ಡಿಫ್ರೆಂಟ್ ಕಲರ್ಸ್ ಇರುತ್ತೆ. ಸೊ ಈ 12 ಡಿಫ್ರೆಂಟ್ ಕಲರ್ಸನ್ನು ಅವರು ಕಂಪ್ಲೀಟ್ ಸಾಲ್ವ್ ಮಾಡಿದಾಗ ಸೊ ಈಚ್ ಕಲರ್, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ರೆಡ್ ಇದೆ, ಸೊ ಈ ಕಂಪ್ಲೀಟ್ ರೆಡ್ ಆಗುತ್ತೆ. ಇಲ್ಲಿ ಬ್ಲೂ ಇದೆ, ಕಂಪ್ಲೀಟ್ ರೆಡ್. ಸೊ ಕಂಪ್ಲೀಟ್ ಸಾಲ್ವ್ ಕೇಸಸಲ್ಲಿ ನಾವು ಅದನ್ನು ಸಬ್ಮಿಟ್ ಮಾಡಬೇಕು. ಸೊ ಆ ಪರ್ಟಿಕ್ಯುಲರ್ ಸಾಲ್ವ್ ಮಾಡೋಕ್ಕೆ ಜನರಲಿ ರ್ಯಾಂಡಮ್ಲಿ ನಾನೇ ನಿಮ್ಗೆ ಒಂದು ಕ್ಯೂಬ್ ಕೊಟ್ಬಿಟ್ಟು ಸರ್ ಸಾಲ್ವ್ ಮಾಡಿ ಅಂದರೆ ಕ್ಯೂಬ್ ಅದನ್ನ ಹಂಗೆ ಕೊಡಿ, ನೀವು ಶಫಲ್ ಯಾರಾದ್ರೂ ಶಫಲ್ ಮಾಡಿಕೊಡಿ, ಡೆಫಿನೆಟ್ಲಿ ಸಾಲ್ವ್ ಇಟ್. ನಾವು ಮಾತಾಡೋಷ್ಟರಲ್ಲಿ in a span of 4.5 to 5.5 minutes you should be able to solve it. ಇದು ಇನ್ನೊಂದು ಏನಾಗುತ್ತೆ ಅಂದರೆ ಪ್ರತಿಯೊಂದು ಶಫಲ್ಲು ಡೈರೆಕ್ಟ್ ಇವರಿಂದ ಬರುತ್ತೆ. ಅಸೋಸಿಯೇಷನ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಆಗ್ಬೋದು, ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಆಗ್ಬೋದು, ಅವರು ನಮಗೆ ಫಾರ್ಮುಲಾಸ್ ಕಳಿಸ್ತಾರೆ. ಆ ಫಾರ್ಮುಲಾಸನ್ನು ಇವರು ಗೊತ್ತಿರಲ್ಲ. ಇಟ್ ಕಮ್ಸ್ ಓನ್ಲಿ ಆನ್ ದ ಡೇ ಆಫ್ ದ ರೆಕಾರ್ಡ್. ದಟ್ ಈಸ್ ಓನ್ಲಿ ಫ್ಯೂ ಮಿನಿಟ್ಸ್ ಬಿಫೋರ್. ಈಗ ನೀವು ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡ್ತೀನಿ ಅನ್ನೋ ಫ್ಯೂ ಮಿನಿಟ್ಸ್ ಮುಂಚೆ ನಮಗೆ ಅವ್ರು ಕಳಿಸ್ತಾರೆ. ಸೊ ಅವ್ರು ಅದನ್ನು ಕಳಿಸಿದಾಗ ನಾವು ಅದನ್ನು ಇನಿಷಿಯೇಟ್ ಮಾಡಿ ಆಮೇಲೆ ಅಲ್ಲಿ ಶಫ್ಲರ್ಸ್ ಇರ್ತಾರೆ. ಶಫ್ಲರ್ಸ್ ಕೂತ್ಕೊಂಡು ಅವ್ರು ಶಫಲ್ ಮಾಡಿ ನಿಮಗೆ ಬೇಕಾದ್ರೆ ಒಂದು ಸ್ಮಾಲ್ ಟೀಸರ್ ವಿಡಿಯೋ ಪ್ಲೇ ಮಾಡ್ತೀರಿ. ಟೀಸರ್ ವಿಡಿಯೋ ಪ್ಲೇ ಮಾಡಿ, ಫಸ್ಟ್ ವಿಡಿಯೋ. ಲೈಕ್ ಅವರು ಬೇಸಿಕಲಿ ನನಗೆ ರೂಬಿಕ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದು. ದೆನ್ ಇವೆನ್ಚುಲಿ my parents introduced me to Rubik's 3 years ago. Then I eventually got interest in Megamix as interest ಬಂತು. Then first 3x3, ಆಮೇಲೆ Pyramix ಅಂತ ಕ್ಯೂಬ್. Then in Megamix I found interest. ಅವಾಗ ಈ ರೆಕಾರ್ಡ್ ಚೆಕ್ ಮಾಡೋಣ ಅಂತ ನನಗೆ ಇಷ್ಟ ಆಗಿ ಐ ಸೆಟ್ ದ ರೆಕಾರ್ಡ್. ಆ್ಯಕ್ಚುಲಿ ಅಶ್ವಿನ್ ಬಂದು ನನ್ನ ಸ್ಕೂಲ್ ಫ್ರೆಂಡ್, ನಾವು ಚೈಲ್ಡ್ಹುಡ್ ಫ್ರೆಂಡ್ಸು. ಒಂದು 20 ವರ್ಷ ಆದಮೇಲೆ ಸಿಕ್ಕಿದ್ದು. ಎಲ್ಲೋ ಒಂದು ಇವೆಂಟಲ್ಲಿ ಮೀಟ್ ಮಾಡಿ ಅದಕ್ಕೆ ಏನು ಮಾಡ್ತಿದ್ರು ಅಶ್ವಿನ್ ಅಂದರೆ, ನಾವು ಈಸ್ ಲೈಕ್ ಐ ಟೀಚ್ ರೂಬಿಕ್ಸ್ ಆ್ಯಂಡ್ ತಬ್ಲಾ ಅಂತ. ನನಗೆ ಚಿಕ್ಕ ವಯಸ್ಸಿಂದ ಇತ್ತು ಈ ರೂಬಿಕ್ಸ್, ತುಂಬ ಅಟ್ರಾಕ್ಟಿವ್ ಕ್ಯೂಬ್ ಅಲ್ಲ. ಸೊ ಬಟ್ somehow my brain doesn't process to learn, ಸೊ ಟ್ರೈ ಮಾಡ್ತಿದ್ದೆ, ಯೂಟ್ಯೂಬೆಲ್ಲ ಹುಡುಕಿ ಹೆಂಗೇನೋ ಮಾಡೋದು, ಬಟ್ ಆಗ್ತಿರ್ಲಿಲ್ಲ. ಸುಮ್ಮನೆ ಕೊಟ್ಟು ನೋಡೋಣ ಅಂತ ಇವ್ನಿಗೆ ಕೊಟ್ಟಿದ್ದು. ಸೊ ಈಸ್ ಅ ವೆರಿ ಇಂಟ್ರೋವರ್ಟ್, ನಮ್ಮ ಫ್ಯಾಮಿಲಿ ಒಂಥರ ಇಂಟ್ರೋವರ್ಟ್ ನೋಡೋಣ ಕೊಟ್ಟು ಅಂತ ಟ್ರೈ ಮಾಡಿದ್ವಿ ಆ್ಯಂಡ್ somehow it worked. ಸೊ ಸಡನ್ನಾಗಿ ಒಂದಿನ ಅಶ್ವಿನ್ ನಾನು ಹೇಳ್ಕೊಡ್ತೀನಿ ಅಂದಾಗ ಸರಿ ಟ್ರೈ ಮಾಡಿ ಇವ್ರ ಜೊತೆ ಅಂದಾಗ that's how it clicked. ರೆಕಾರ್ಡಿಂಗ್ ಆಗೋದು ಲೈವ್ಗೆ ರೆಕಾರ್ಡಿಂಗ್ ಮಾಡ್ತಾರೆ. ಸೊ ಜೂರಿ ಮೆಂಬರ್ಸ್ ಇರ್ತಾರೆ, ಇಲ್ಲಾಂದರೆ ಅವ್ರ ಜೂರಿ ಜಡ್ಜಸನ್ನು ಅವ್ರು ಕಳಿಸ್ಕೊಡ್ತಾರೆ. ಜಡ್ಜಸನ್ನು ಮುಂದೆ ಇದ್ದು ಆ ಪ್ರೆಸೆನ್ಸಲ್ಲಿ ನಾವು ಅದನ್ನು ರೆಕಾರ್ಡ್ ಮಾಡಿ ಆ ವಿಡಿಯೋ ಸಹಿತ ನಾವು ಅವ್ರಿಗೆ ರೆಕಾರ್ಡ್ ಇಲ್ಲ ಸರ್. ಇಟ್ ಇಸ್ ಎನ್ ಇಂಡಿವಿಜುವಲ್ ರೆಕಾರ್ಡ್. ಇದನ್ನು ಗ್ರೂಪ್ ರೆಕಾರ್ಡ್ ಆಗಿ ಕೂಡ ನಾವು ಮಾಡ್ಬೋದು, ಬಟ್ ಇಲ್ಲಿ ಇಟ್ ಇಸ್ ಪ್ಯೂರ್ಲಿ ಬೇಸ್ಡ್ ಆನ್ ಅನ್ ಇಂಡಿವಿಜುವಲ್ ರೆಕಾರ್ಡ್. ಇಟ್ಸ್ ಓನ್ಲಿ ಬೇಸ್ಡ್ ಆನ್ ಇನ್ನು ಯಾರಾದರೂ ಆ 1 hour 27 minutes 24 times ಮಾಡಿದ್ರು, they can break his record. Or someone who can do in 1 hour 26 minutes, his record will be broken. ಬಟ್ ಅದು ಏನೋ ಒಂದು ಏಜ್ ಗ್ರೂಪ್ ಅಂತ ಇರುತ್ತಾ, ಅಂದರೆ ಈ ಏಜ್ ಗ್ರೂಪಲ್ಲಿ ಈ ರೆಕಾರ್ಡು ಇಂಥವ್ರಿಗೆ ಏನಿರುತ್ತೆ ಅಥವಾ ಓವರ್ ಆಲ್? ಸರ್ ನಾವು ಅಪ್ಲೈ ಮಾಡಿರೋದು ಶಿವು ಬೇಸ್ಡ್ ಆನ್ ಶಿವೂಸ್ ಏಜ್ ಗ್ರೂಪ್. ಈಸ್ ಅ ಟೀನೇಜರ್. ಬೇಸ್ಡ್ ಆನ್ ಹಿಸ್ ಏಜ್ ಗ್ರೂಪ್ ವಿ ಹ್ಯಾವ್ ಅಪ್ಲೈಡ್ ಇಟ್ ಫಾರ್ ಓನ್ಲಿ ಫಾರ್ ಹಿಸ್ ಏಜ್. ಸೊ ಈಗ ರೆಕಾರ್ಡ್ ಬ್ರೇಕ್ ಮಾಡಬೇಕಂದ್ರೂ ಯಾರಾದರೂ ಇವನ್ ಏಜಲ್ಲಿ ಪರ್ಟಿಕ್ಯುಲರ್ ಇವನ್ ಡೇಟ್ ಆಫ್ ಬರ್ತ್ ಅವತ್ತು ನಾವು ಸಬ್ಮಿಟ್ ಮಾಡಿ ರೆಕಾರ್ಡ್ ಮಾಡಿರೋಕ್ಕೆ ಏನಿತ್ತೋ ಅದಕ್ಕಿಂತ ಕಡಿಮೆ ಏಜಲ್ಲಿ ಇದ್ದು ಆ 22 ಟೈಮ್ಸ್ ಅವ್ರೇನಾದರೂ ಸಾಲ್ವ್ ಮಾಡಿದ್ರೆ ಅವಾಗ ರೆಕಾರ್ಡ್. ಇದಕ್ಕೆ ಮುಂಚೆ ಈ ಪರ್ಟಿಕ್ಯುಲರ್ ಕ್ಯೂಬ್ ಯಾರು ಮಾಡಿಲ್ಲ. ಬೇರೆ ಬೇರೆ ಕ್ಯೂಬ್ಸಲ್ಲಿ ಸುಮಾರು ಜನ ಮಾಡಿದ್ದಾರೆ. ಸೊ ಈಗ ನೀವು ನೋಡ್ಬೋದು ಆ ಕಡೆ ಈ ಕಡೆ ಸುಮಾರು ಕ್ಯೂಬ್ಸ್ ಇಟ್ಟಿದ್ದೀರಿ. ದರ್ ಆರ್ 200 ವೆರೈಟೀಸ್ ಆಫ್ ಕ್ಯೂಬ್ಸ್. 200 ವೆರೈಟೀಸ್ ಆಫ್. ಈಗ ನನ್ನ ಇನ್ನೊಬ್ಬ ಸ್ಟೂಡೆಂಟು ಅಷ್ಟೇ 9 years. ಅವ್ನು 200 ಸ್ಮಾಲ್ ಕ್ಯೂಬು 255 ಟೈಮ್ಸ್ ಸಾಲ್ವ್ ಮಾಡ್ತಾರೆ. 255 ಟೈಮ್ಸ್ ಇನ್ ಅ ಸ್ಪಾನ್ ಆಫ್ 1 or 2 minutes. ಸೊ ಇಟ್ ವಾಸ್ ಅ ವೆರಿ ಸ್ಮಾಲ್ ಕ್ಯೂಬ್. ಸೊ ಇಟ್ ಟುಕ್ ಅಬೌಟ್ 10 seconds or 20 seconds ಆ ಥರ ಸಾಲ್ವ್ ಮಾಡ್ತಾರೆ. ಸೊ ಆ ಥರ ಡಿಪೆಂಡ್ಸ್ ಆನ್ ದ ಕ್ಯೂಬ್. ಸೊ
ಸೊ ಈ ಪರ್ಟಿಕ್ಯುಲರ್ ಕ್ಯೂಬ್ ಸಾಲ್ವ್ ಮಾಡೋಕ್ಕೆ 5 ಮಿನಿಟ್ಸ್ ಆಗ್ಬೋದು, 6 ಮಿನಿಟ್ಸ್ ಆಗ್ಬೋದು, ಕೆಲವು 15-20 ಮಿನಿಟ್ಸ್ ತಗೊಳ್ತಾರೆ. ಅಂಥದ್ರಲ್ಲಿ ಶಿವು ರೆಗ್ಯುಲರ್ ಪ್ರಾಕ್ಟೀಸ್ ಮಾಡಿ ವಾಟರ್ ಟು ಬಿಟ್ವೀನ್ 3 to 4 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಮಾಡಿ ಅವ್ರು ಮಾಡ್ಕೊಂಡು ಅವ್ರು ಅದನ್ನು ಅಚೀವ್ ಮಾಡಿ. ಓದು ಅನ್ನೋದು ಬೇಸಿಕ್ ಇರಲೇಬೇಕು. ಅದ್ರ ಜೊತೆ ಫ್ರೀ ಟೈಮ್ ಅನ್ನೋದು ಸುಮಾರು ಬಂದೇ ಬರುತ್ತೆ ಮಕ್ಕಳಿಗೆ. ಸೊ ಅವ್ರ ಟ್ಯಾಲೆಂಟ್ ಏನು, ಅವ್ರು ಏನು ಮಾಡ್ತಾರೆ ಅನ್ನೋದನ್ನು ನಾವು ಫಸ್ಟಿಂದಲೇ ಅಬ್ಸರ್ವ್ ಮಾಡ್ತಾ ಇರೋದು. ಒಂದು ಅದ್ರ ಬೇಸಿಸ್ ಮೇಲೆ ಫ್ರಾಂಕ್ಲಿ ಸ್ಪೀಕಿಂಗ್ ಫಸ್ಟ್ ಅವ್ರ ತಾಯಿ ಪುಷ್ ಮಾಡಿದ್ದು ಒಂದು, ನಾವೇನಿದ್ರು ಹಿಂದೆಯಿಂದ ಬೆನ್ನಲ್ಲಿ ಹೋಗಿ ಅವ್ರಿಗೆ ಏನೇನು ಬೇಕು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅವ್ನಿಗೆ ಇದಕ್ಕಿಂತ ಇನ್ನೂ ಫುಟ್ಬಾಲೂ ಇಂಟ್ರೆಸ್ಟ್ ಇದೆ. ಸೊ ಒಂದು ಇಂಡೋರು ಒಂದು ಔಟ್ಡೋರ್ ಎರಡೂ ಇರಬೇಕು ಅವ್ರಿಗೆ ಅನ್ನೋದು ನನಗೆ ಇದು. ಸೊ ಫುಟ್ಬಾಲೂ ಅವನು ಅಚೀವ್ ಮಾಡಿ ಲಾಸ್ಟ್ ಟೈಮು ಇದಕ್ಕೆ ನಾಸಿಕ್ ಹೋಗ್ಬೇಕ ಕರ್ನಾಟಕ ರೆಪ್ರೆಸೆಂಟ್ ಮಾಡೋದು ಹೋಗಿ ಫುಟ್ಸಾಲ್ ಅಂತ ಒಂದು ಸ್ಪೋರ್ಟ್ ಇದೆ, ಮಿನಿ ಫುಟ್ಬಾಲ್ ಲೆಕ್ಕ. ಸೊ ಅದು ಕರ್ನಾಟಕ ರೆಪ್ರೆಸೆಂಟ್ ಮಾಡಿ ದೇ ಕೇಮ್ ಸೆಕೆಂಡ್ ಅದರಲ್ಲಿ. ಸೊ ಅದು ಆ ಥರ ಎಂಕರೇಜ್ ಮಾಡ್ತಾ ಇದ್ದಾರೆ. ದೇ ಬೀನ್ ದಟ್ ಲೈಫ್ ಅನ್ನೋದು ಒಂದು. ಓದೋದೂ ಒಂದು ಆವ್ರೇಜ್ ಆಗಿ ಅದು ಏನಿದೆ ಅವ್ರು ಓದ್ತಾ ಇರ್ತಾರೆ. ಆ್ಯಂಡ್ ಅಲ್ಲೂ ಅವ್ರ ತಾಯಿ ಟೀಚರ್ ಆಗಲಿ. ಸೊ ಅವರು ಇವಾಗಂತೂ ಅಭ್ಯಾಸ ಆಗ್ಬಿಟ್ಟಿದೆ, ದಿನ ಬೈಸ್ಕೊಳ್ತಿದ್ದಾನೆ. ನನಗೆ ಒಂದೊಂದ್ಸತಿ ಬೈದು ನಾನೇ ಬೇಜಾರು ಮಾಡ್ಕೊಂಡ್ರೆ ಸರಿ ಬಿಡು ಮಾಮೂಲಿ ಏನೋ ಅಂತ ಇರ್ತೀಯ. ಲೈಕ್ ಐ ಥಿಂಕ್ ಇಟ್ಸ್ ಆಲ್ ಬಿಕಾಸ್ ಆಫ್ ದಿಸ್, ಡೈರೆಕ್ಟ್ಲಿ ಬಿಕಾಸ್ ಆಫ್ ದಿಸ್. ಇದು ಐ ಹ್ಯಾಂಡ್ ಆ್ಯಂಡ್ ಮೈಂಡ್ ಕೋಆರ್ಡಿನೇಷನ್. ಇದಕ್ಕಾಗೋ ಮೆಂಟಲ್ ಸ್ಟ್ರೆಸ್ ನೆಕ್ಸ್ಟ್ ಲೆವೆಲ್. ಈಗ ಸುಮ್ಮನೆ ರ್ಯಾಂಡಮ್ ಆಗಿ ವಿಲ್ ಜಸ್ಟ್ ಪಾಸ್ ದ ಈಸಿಯೆಸ್ಟ್ ಕ್ಯೂಬ್, ದಟ್ ಇಸ್ ದ ಪೈರಾಮಿಡ್ಸ್. ವಿಲ್ ಜಸ್ಟ್ ಟೇಕ್ ಅ ಚಾಲೆಂಜ್, ಹೂಎವರ್ ಕ್ಯಾನ್ ಸಾಲ್ವ್ ಇಟ್ ಬೈ ದ ಟೈಮ್ ವಿ ಫಿನಿಶ್ ಆ್ಯಂಡ್ ಗೋ. ಈವೆಂಟ್ ಮುಗಿಸೋಷ್ಟ್ರಲ್ಲಿ ಫಿನಿಶ್ ಮಾಡಿದ್ರು. ಇಟ್ಸ್ ಅ ಗ್ರೇಟ್ ಥಿಂಗ್. ಇಟ್ಸ್ ರಿಯಲಿ ನಾಟ್ ಈಸಿ. ಇದಕ್ಕೂ ಈಗ ಅವ್ನು ಮಾಡ್ತಿದ್ದೆ, there's no magic, it's all logic. He's applying a long list of coding and formulas happening already. And just imagine the amount of stress that is going in because he has to do it in 4.5 to 5.5 minutes. ಇದ್ಯಾರೋ ಸುಮ್ಮನೆ ಮಾಮೂಲಿ ಎಲ್ಲ 100 ಜನರಲ್ಲಿ ಒಬ್ರಿಬ್ರು ಮಾಡೋದಾದ್ರೂ ನಾವು ಇಷ್ಟು ಪ್ರಮೋಷನ್ ಮಾಡ್ಕೊಳ್ತಿರಲಿಲ್ಲ. ದಿಸ್ ಇಸ್ ವೆರಿ ರೇರ್ ಆ್ಯಂಡ್ ಈಸ್ ರಿಯಲಿ ಡೂಯಿಂಗ್ ಅ ಗ್ರೇಟ್ ಜಾಬ್ ಅನ್ನಿಸ್ತು. ನಾನು ಅದಕ್ಕೆ ಒಂದು ನಮಗೆ ಲೈವ್ ಮಾಡಲೇಬೇಕು. ಇನ್ನು ರ್ಯಾಂಡಮ್ ಪೀಪಲ್ ಶಫಲ್ ಮಾಡಲಿ. ಸ್ಕಿಲ್ ಇಸ್ ಸಮಥಿಂಗ್ ನಾಟ್ ಎವ್ರಿ ಒನ್ ಕ್ಯಾನ್ ಅಚೀವ್. ಯು ನೀಡ್ ಲಾಟ್ ಆಫ್ ಹಾರ್ಡ್ ವರ್ಕ್ ಆ್ಯಂಡ್ ಕನ್ಸಿಸ್ಟೆನ್ಸಿ. ಸೊ ಆ್ಯಂಡ್ ಓದೋದು ಓದಲೇಬೇಕು. ಓದದೆ ಬರೀ ರೂಬಿಕ್ಸ್ ಮಾಡ್ಕೊಂಡಿರ್ತೀನಿ ಅಂದರೆ ನಾನು ಒಪ್ಪಲ್ಲ. ಸೊ ಹೌದು ಸರ್, ಡೆಫಿನೆಟ್ಲಿ. ಇದಾದಮೇಲೆ ನಾನು ಅಶ್ವಿನ ಈಗ ಅಸೋಸಿಯೇಟ್ ಆಗಿದ್ದೀವಿ. ನಮ್ಮದೊಂದು ಪ್ರೀ ಸ್ಕೂಲ್ ಇದೆ, ಅದರಿಂದ ಕ್ಯಾಸಾ ಕಲ್ಚರ್ ಅಂತ ಒಂದು ಹೊಸ ವೆಂಚರ್ ಓಪನ್ ಮಾಡಿ ಅದರಲ್ಲಿ ರೂಬಿಕ್ಸ್ನ ಮಾತ್ರ ಇನ್ಸಿಸ್ಟ್ ಮಾಡಿ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಮಲ್ಲೇಶ್ವರಂ ಆಗಲಿ, ಶೇಷಾದ್ರಿಪುರಂ, ಸದಾಶಿವನಗರ, ಈ ವೆಸ್ಟ್ ಬ್ಯಾಂಗ್ಳೂರಲ್ಲಿ ಎಲ್ಲೂ ರೂಬಿಕ್ಸ್ ಕ್ಲಾಸಸ್ ಇಲ್ಲ, ಫಿಸಿಕಲ್ ಕ್ಲಾಸಸ್ ಇಲ್ಲ. ಸೊ ಅದಕ್ಕಂತ ಈಗ ಹಾಲ್ ಮಾಡಿ ವಿ ಡೂಯಿಂಗ್ ಆರ್ ಪ್ರಮೋಷನ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಆಲ್ಸೋ. ದ ಓನ್ಲಿ ರೀಸನ್ ಇಸ್ ಈಗಿನ ಮಕ್ಕಳ ಸಿಚುವೇಶನ್ ಹೆಂಗಿದೆ ಅಂದರೆ ನಮ್ಮಂಗೆ ಯಾರು ಇಲ್ಲ. ಮಿಲೇನಿಯಲ್ಸ್ ಆರ್ ದ ಓನ್ಲಿ ಜನರೇಷನ್ ಐ ಥಿಂಕ್ ವಿ ಲಿಸನ್ ಟು ಅವರ್ ಪೇರೆಂಟ್ಸ್. ಬಟ್ ಜೆನ್ಸೀಸ್ ಆ್ಯಂಡ್ ಈಗ ಬರ್ತಿರೋ ಮಕ್ಕಳಿಗೆ ನಾನು ನೋಡಿರೋಂಗೆ ಪ್ರೀ ಸ್ಕೂಲಲ್ಲಿ 10ರಲ್ಲಿ 4 ಮಕ್ಕಳಿಗೆ ADHD ಇದೆ, ಅಟೆನ್ಷನ್ ಡಿಸಾರ್ಡರ್ಗಳಿದೆ. ಒಂದು ಕಡೆ ಕೂರಲ್ಲ. ಕೂರ್ಸೋಕ್ಕೆ ನಮ್ಮ ಹತ್ರ ಮಾಂಟೆಸರಿ ಟೆಕ್ನಿಕ್ಸ್ ಇದ್ದಾವೆ, ಎಕ್ವಿಪ್ಮೆಂಟ್ಸ್ ಇದ್ದಾವೆ. ಬಟ್ ದಿಸ್ ಇಸ್ ಸಮಥಿಂಗ್ ಐ ವಾಂಟ್ ಟು ಪರ್ಸನಲಿ ಇಂಟ್ರೊಡ್ಯೂಸ್ ಟು ಎವ್ರಿ ಚೈಲ್ಡ್ ಬಿಕಾಸ್ ಐ ಹ್ಯಾವ್ ಸೀನ್ ಮೈ ಸನ್ ಇವಾಲ್ವ್ ಇನ್ ಅ ಡಿಫ್ರೆಂಟ್ ವೇ. ಆ್ಯಂಡ್ ತುಂಬ ಡಿಸಿಪ್ಲಿನ್ ಕೊಡುತ್ತೆ ಸರ್. ಇದು 5 ನಿಮಿಷ ಮಾಡೋದಿರ್ಬೋದು, ಬಟ್ ಅದಕ್ಕೆ ಹೋಗೋ ಅಷ್ಟು ಮೆಂಟಲ್ ಸ್ಟ್ರೆಸ್ ಇಸ್ ನೆಕ್ಸ್ಟ್ ಲೆವೆಲ್. ಈಸ್ ಡನ್. ಏನಾಗುತ್ತೆ, ಈಗ ನೀವು ಎಕ್ಸಸೈಸ್ ಮಾಡೋಕ್ಕೆ ಜಿಮ್ಗೆ ಹೋಗ್ತೀರಾ, ಯೋಗ ಮಾಡ್ತೀರಾ, ಎಲ್ಲ ಮಾಡ್ತೀರಾ. ಈಗ ನಿಮಗೆ ಮೈಂಡ್ ಪೀಸ್ ಬೇಕು. ಮೈಂಡಿಗೆ ಎಕ್ಸಸೈಸ್ ಮಾಡೋಕ್ಕೆ ಏನು ಮಾಡ್ತೀರಾ? ನಿಮಗೆ ಹೇಳ್ತೀನಿ, ಮೈಂಡಿಗೆ ಎಕ್ಸಸೈಸ್ ಮಾಡೋಕ್ಕೆ ನಿಮಗೇನೂ ಇಲ್ಲ. ಸೊ ದಿಸ್ ಗಿವ್ ಎಕ್ಸಸೈಸ್ ಟು ದ ಮೈಂಡ್. ನಿಮ್ಮ ಮೈಂಡಿಗೆ ಎಕ್ಸಸೈಸ್ ಕೊಡೋಕ್ಕೆ ರೈಟ್ ಬ್ರೈನ್ ಲೆಫ್ಟ್ ಬ್ರೈನ್ ಕೋಆರ್ಡಿನೇಷನ್ ಇಂಪ್ರೂವ್ ಆಗುತ್ತೆ. ಸಾಕಷ್ಟು ಎಕ್ಸಸೈಸಸ್ ಎಲ್ಲ ಆಗುತ್ತೆ. ಅದಾದಾಗ ಸೊ ಸ್ಟ್ರೆಸ್ ಬಸ್ಟರ್. ನೀವು ಆಫೀಸಲ್ಲಿ ಇರ್ತೀರಾ, ಪ್ರತಿ ಸತಿನೂ ನೀವು ಹೋಗಿ ಜಿಮ್ಗೆ ಅಥವಾ ವಾಕಿಂಗ್ ಹೋಗೋಕ್ಕಾಗಲ್ಲ. ಆ ಟೈಮಲ್ಲಿ ನೀವು ಡೆಸ್ಕಲ್ಲೇ ಕೂತ್ಕೊಂಡು ಸ್ಟ್ರೆಸ್ ಬಸ್ಟರ್ ಮಾಡಬೇಕಂದ್ರೆ ಐ ಥಿಂಕ್ ರೂಬಿಕ್ಸ್ ಕ್ಯೂಬ್ ವಿಲ್ ಬಿ ಡೆಫಿನೆಟ್ಲಿ ಹೆಲ್ಪ್ ಯು ಇನ್ 2 ಮಿನಿಟ್ಸಲ್ಲಿ ನಿಮ್ಮ ಸ್ಟ್ರೆಸ್ ಬಸ್ಟರ್ ಆಗುತ್ತೆ ಅಂತ ವೈ ನಾಟ್. Yeah, like
ಇಂಟ್ರೆಸ್ಟ್ ಎಲ್ಲಿರೋ ಅಲ್ಲಿ ಹೋಗ್ಬೇಕು. ಸೊ ಲೈಕ್ ಬೇರೆ ಕಡೆ ಹೋದರೆ ಇಂಟ್ರೆಸ್ಟ್ ಇಲ್ಲ ಅಂದರೆ ನಿಮಗೆ ಲೈಕ್ ಇದು ಲೈಕ್ ಇಷ್ಟ ಇದ್ದರೆ ಮಾಡಬೇಕು, ಅದರಲ್ಲಿ ಅಚೀವ್ ಆಗುತ್ತೆ. ಇಲ್ಲಾಂದರೆ ಇಷ್ಟ ಇದ್ದರೆ ನಾನು ಕೋರ್ಸ್ ಮಾಡಲಿಕ್ಕೆ ಕಲಿತಾ ಇದ್ದೀನಿ. ನಾನು ತುಂಬ ಕೋರ್ಸ್ ಮಾಡಿದ್ದೀನಿ. ಫೋರ್ಸ್ ಮಾಡಿದ್ದಕ್ಕೆ ಲೈಕ್ ವೇ ನನಗೆ ಇಷ್ಟ ಆಯಿತು. ಸೊ ಲೈಕ್ ಐ ವಾಂಟ್ ಟು ಗೋ ಮೋರ್ ಇನ್ ಟು ಇಟ್, ಐ ವಾಂಟ್ ಟು ಎಕ್ಸ್ಪ್ಲೋರ್. ಸೊ ಲೈಕ್ ಎಕ್ಸಾಮ್ಸ್ ಇರುತ್ತೆ. ಸೊ ಲೈಕ್ ಸ್ಟ್ರೆಸ್ ಎಕ್ಸಾಮ್ದಲ್ಲಿ ಬರೋದು. ಸೊ ಲೈಕ್ ಈ ಕ್ಯೂ ಸಾಲ್ವ್ ಮಾಡಿದ್ರೆ ಸ್ವಲ್ಪ ಸ್ಟ್ರೆಸ್ ಕಮ್ಮಿ ಆಗುತ್ತೆ, ಲೈಕ್ ಅಕಾರ್ಡಿಂಗ್ ಟು ಮೀ. ಆ್ಯಂಡ್ ಐ ಟೇಕ್ ಇಟ್ ಇನ್ ಅ ಫನ್ ವೇ ಟು ಲೈಕ್ ಸಾಲ್ವ್ ದ ಪಜಲ್. ಆ್ಯಂಡ್ ಲೈಕ್ ಐ ಟೇಕ್ ಇಟ್ ಆಸ್ ಅ ಚಾಲೆಂಜ್ ತಗೊಂಡು ಲೈಕ್ ಐ ಸಾಲ್ವ್. ನನಗೆ ಫೋನ್ ತುಂಬ ಹೊತ್ತು ಯೂಸ್ ಮಾಡಿದಾಗ ಆ ಕೋಪ ಬಂದಾಗ ಎತ್ಕೊಳ್ಳೋ ಕ್ಯೂಬು ಅಂತೀನಿ. ದಟ್ಸ್ ವೈ ಐ ಜಸ್ಟ್ ಶಫಲ್, ನೌ ಡೂ ದಿಸ್, ಇಫ್ ಯು ಫಿನಿಶ್ ದಿಸ್ ಇನ್ ದ ಗಿವನ್ ಟೈಮ್ ಐ ಗಿವ್ ಯು ಬ್ಯಾಕ್ ಯುವರ್ ಫೋನ್ ಅಂತ. ಸೊ ಐ ಸೆಟ್ ಟೈಮ್. ಸೊ ಇಂಡೈರೆಕ್ಟ್ ಆ ಥರ ತುಂಬ ಮಾಡ್ಬಿಟ್ಟಿದ್ದೀನಿ ನಾನು. ಕಾರಲ್ಲಿ ಹೋಗ್ತಾ ಎಲ್ಲ ಇಲ್ಲಿಂದ ಅಲ್ಲಿ ರೀಚ್ ಆಗೋಷ್ಟೊತ್ತು ಈ ಕ್ಯೂಬ್ ಸಾಲ್ವ್ ಮಾಡು ಅನ್ನೋದು. ಸೊ ವಿತೌಟ್ ಹಿಸ್ ನಾಲೆಡ್ಜ್, ವಿತೌಟ್ ಹಿಸ್ ಕಾನ್ಷಿಯಸ್ ಐ ಪುಶ್ಡ್ ಹಿಮ್. ಅದರಿಂದ ಮೇ ಬಿ ಅವನಿಗೆ ಫೋರ್ಸ್ ಪ್ರೆಷರ್ ಅನಿಸ್ಲಿಲ್ಲ. ಆ್ಯಂಡ್ ಬಿಫೋರ್ ರೈಟಿಂಗ್ ಎಕ್ಸಾಮ್ ಆಲ್ಸೋ ವೈ ಗೋಯಿಂಗ್ ಟು ಸ್ಕೂಲ್, ಕಾರಲ್ಲಿ ಇಲ್ಲಿಂದ ಸ್ಕೂಲ್ ರೀಚ್ ಆಗೋಕ್ಕೆ ಹಿ ಟೇಕ್ ಅರೌಂಡ್ 8 minutes. ಹೋಗೋಷ್ಟರಲ್ಲಿ ಒಂದ್ಸತಿ ಫುಲ್ ಸಾಲ್ವ್ ಮಾಡಿ ಕಾರಲ್ಲಿ ಇಟ್ಬಿಡು ಅಂತೀನಿ. ಸೊ ದೀಸ್ ಆರ್ ದ ಅನ್ನೋನ್ ಥಿಂಗ್ಸ್ ದಟ್ ಐ ಹ್ಯಾವ್ ಪುಟ್ ಇನ್ ಟು ಹಿಮ್. ಆ್ಯಂಡ್ ಕೋಪ ಬರಲ್ಲ ಅವನಿಗೆ. ನಾನು ಎಷ್ಟು ಸತಿ ಫೋರ್ಸ್ ಮಾಡಿ ಶಫಲ್ ಮಾಡಿಕೊಟ್ರು ಹಿ ವಿಲ್ ಸಿಟ್ ಆ್ಯಂಡ್ ಫಿನಿಶ್. ಈಸ್ ನೆವರ್ ಸೆಡ್ ಇವಾಗ ಆಗಲ್ಲ ನಾನು ಮಾಡಲ್ಲ ಅಂತ. ಫಸ್ಟಲ್ಲಿ ಲೈಕ್ ಕೋಪ ಬರ್ತಿತ್ತು, ಲೈಕ್ ಫೋರ್ಸ್ ಮಾಡಿದ್ದು ಎಲ್ಲ ಇಷ್ಟ ಆಗಿಲ್ಲ. ಸೊ ಲೈಕ್ ಇಂಟ್ರೆಸ್ಟ್ ಬರ್ತಲ್ಲ. ಸೊ ಲೈಕ್ ಐ ವಾಂಟೆಡ್ ಟು ಡೂ ಇಟ್ ಮೋರ್, ತುಂಬ ಮಾಡಬೇಕಂತ. ಸೊ ಲೈಕ್ ಕೋಪ ಏನು ಬರಲ್ಲ. Yeah, talking about Shivu, yes, it was a. I think 2-3 years back, Shivu actually started learning, and then he took a short break in between. And post that, then again, Ma'am Sindri called me, and then Ashwin, why don't you start? And I think I want to restart cubing. That's how this journey really began. And he started learning. He learned 1 cube, he learned 2 cubes, and then I saw his interest develop about it. Then I asked Shivu, why don't you do a cube? Let's do a record. What is your opinion about it? Then he was thinking, sir, is it possible? Are you sure? I said, why not? If you are ready to support me, why not? Then we can definitely do it. And that's how the journey began. And it was not easy. It was a roller coaster ride for him, you know. It was a roller coaster ride for him, and he started doing things. First stage 1, stage 2. First it took about 5 minutes, about 6 minutes. So 5 ನಿಮಿಷ 6 ನಿಮಿಷ ತಗೊಂಡ. ಅದಾದ ನಂತರ ಹೋಗ್ತಾ ಚಾಲೆಂಜಸ್ ಜಾಸ್ತಿ ಆಗ್ತಾ ಬಂತು. ಟೈಮ್ ಕಂಟ್ರಿ ಜಾಸ್ತಿ ಮಾಡ್ತಾ ಬಂದೆ. ಚಾಲೆಂಜಸ್ನ ಡಿಫಿಕಲ್ಟ್ ಮಾಡ್ತಾ ಬಂದೆ. ಸೊ ಹಂಗಾಗಿ ಹಿ ಅಚೀವ್ ಇಟ್. ಕೊನೆಗೆ 3 ನಿಮಿಷ 2 ನಿಮಿಷ ಆ ಥರ ಬರೋದು ಸ್ಟಾರ್ಟ್ ಆಯಿತು. ದೆನ್ ಹಂಗಾಗಿ ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸ್, ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಹಾಗೂ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್, 3 ಬುಕ್ ಆಫ್ ರೆಕಾರ್ಡ್ಸನ್ನು ಅವನಿಗೆ ಸದ್ಯಕ್ಕೆ ಅಚೀವ್ ಮಾಡಿದ್ದಾನೆ. ಸೊ ಮೆಗಾಮಿಕ್ಸ್ ಅನ್ನೋದು ಇದು 12-sided ಕ್ಯೂಬ್. 12 ಡಿಫ್ರೆಂಟ್ ಕಲರ್ಸ್ ಇದೆ. ಈ 12 ಡಿಫ್ರೆಂಟ್ ಕಲರ್ಸನ್ನು 3 minutesಲ್ಲಿ ಸಾಲ್ವ್ ಮಾಡ್ತಾ. ಸೊ ಆವಾಗ ದೆನ್ ವಿ ಡಿಸೈಡೆಡ್ ಟು ಡೂ ಅ ರೆಕಾರ್ಡ್. ಆವಾಗ 1 hour 27 minutes ಅಲ್ಲಿ 21 times ನಾನ್ ಸ್ಟಾಪ್ ಆಗಿ ಸಾಲ್ವ್ ಮಾಡಿದೆ. ಇಟ್ ಇಸ್ ನಾಟ್ ಈಸಿ ಫಾರ್ ಹಿಮ್ ಟು ಸಾಲ್ವ್. ಅವರಿಗೆ ನಿಮಗೆ ಒಂದು ಕ್ಯೂಬ್ ಕೊಟ್ಟರು ಒಂದು ಕಲರ್ನ ಸಾಲ್ವ್ ಮಾಡೋಕ್ಕೆ ಯು ಟೇಕ್ ಸಮ್ ಟೈಮ್. ಬಟ್ ಅದನ್ನು 21 minutes 1 hour 27 minutes ಅಲ್ಲಿ ಒಂದು ಸಾಲ್ವ್ ಮಾಡಿಲ್ಲ ಅಂದರೆ ಇಟ್ಸ್ ರಿಯಲಿ ವೆರಿ ಚಾಲೆಂಜಿಂಗ್ ಟಾಸ್ಕ್. ಸೊ ಐ ವುಡ್ ಲೈಕ್ ಟು ಹ್ಯಾಂಡ್ ಓವರ್ ದ ಮೈಕ್ ಟು ಶಿವು. ಸೊ ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಹಿಸ್ ಜರ್ನಿ ಆ್ಯಂಡ್ ಹೌ ಇಟ್ ವಾಸ್, ಏನು ಅವ್ನಿಗೆ ಅನಿಸ್ತು, ಅವನೇನು ಮಾಡ್ತಿದ್ದಾನೆ ಅಂತ. After almost a year and a half break,
ಆ್ಯಂಡ್ ಫ್ರಮ್ 6 months ಅಗೇನ್ he restarted. ಅದಾದಮೇಲೆ ಸಡನ್ನಾಗಿ ಒಂದಿನ ಅಶ್ವಿನ್ ಕೇಮ್ ಅಪ್ ಆ್ಯಂಡ್ he said I will prepare him for records. I was like, seriously, is there something called record? ನನಗೆ ಗೊತ್ತಿರಲಿಲ್ಲ ಇದ್ರ ಬಗ್ಗೆ. ಆ್ಯಂಡ್ ಅಶ್ವಿನ್ has already done this record with another child but for a different segment. So he wanted Shiv to do, and as a mother ನನ್ನ ಫಿಯರ್ಸ್ ನನಗಿತ್ತು. ಏನು ಫಿಯರ್ಸ್ ಅಂದರೆ ಇವ್ನು ಮಾಡೋಕ್ಕೆ ಆಗುತ್ತಾ ಇಲ್ವಾ. I myself wasn't sure whether he can do, but that is the what do you say, power of a guru or a master who can identify what his student can do. So Ashwin saw that in Shiv and he is the one who pushed him as well as me. ನೀವು ಕನ್ಸಿಸ್ಟೆಂಟ್ ಆಗಿ ಹೇಳ್ಕೊಡಿ, ನೀವು ಪುಷ್ ಮಾಡಬೇಕು. ಸೊ ಆಲ್ ದ್ಯಾಟ್ ಹ್ಯಾಸ್ ಬ್ರಾಟ್ ಇನ್ ಹಿಯರ್. ಆ್ಯಂಡ್ ಸಡನ್ ಆಗಿ ಆಫ್ಟರ್ ವಿ ಡಿಸೈಡೆಡ್ ಓಕೆ ವಿಲ್ ಗೆಟ್ ಹಿಮ್ ಇನ್ ಟು ರೆಕಾರ್ಡ್ಸ್, even this guy started taking it seriously. But on the record day, it was a different story for all of us. So, Shiv. ಸ್ಟೋರಿ ಅಂತದ್ದು ಯಾವುದು ಬಂದರೆ ಡೆಫಿನೆಟಾಗಿ ಅಲ್ಲ ಕಾನ್ಸೆಪ್ಟ್ ಸ್ಪೋರ್ಟ್ಸ್ ಮೂವೀಸ್ ತುಂಬ ಬಂದಿದೆ ಈ ಥರ, ಬಟ್ ಈ ಕಾನ್ಸೆಪ್ಟಲ್ಲಿ ಯಾರು ಮಾಡಿಲ್ಲ. ಈಗ ಹೇಳ್ದಂಗೆ ಇದನ್ನು ಇನ್ನೂ ತುಂಬ ಮಕ್ಕಳಾಗಲಿ ನೆಕ್ಸ್ಟ್ ಇವಾಗ ಜನ್ರೇಷನ್ ಬರೋರೆಲ್ಲ ಇದನ್ನು ಮಾಡಿದಾಗ ಅದು ಇನ್ನೂ ಒಂದು ದೊಡ್ಡ ಇಂಪ್ಯಾಕ್ಟ್ ಆದಾಗ ಸಿನಿಮಾ ಮಾಡಿದ್ರೆ ಸ್ವಲ್ಪ ಜನ ನೋಡಿದ್ರು ಓಕೆ ಹೌದಪ್ಪ ಇದು ನಿಜ ಅಂತ. ಒಬ್ಬರು ಇಬ್ಬರು ಮಾಡಿರೋದನ್ನು ನಾವು ಎಕ್ಸಾಂಪಲ್ಸ್ ಕೊಡೋಕ್ಕೆ ನಾವು ಬೇರೆ ಕ್ರಿಕೆಟ್ ಫುಟ್ಬಾಲ್ ಅಲ್ಲಿ ಹೋದಾಗ ಯಾರಪ್ಪ ಇದರಲ್ಲಿ ಫೇಮಸ್ ಅಂದ ತಕ್ಷಣ ಟಕ್ಕಂತ ಒಂದೊಂದು ಹೆಸರು ಹೇಳ್ತೀವಿ ನಾವು. ಅದೇ ಥರ ಇದರಲ್ಲಿ ಆ ಥರ ಒಂದು ಸ್ಟೇಜಿಗೆ ಬರೋವಾಗ ನಾವು ಮಾಡಿದ್ರೆ ಐ ಥಿಂಕ್ ದಟ್ ವಿಲ್ ಬಿ ಮೋರ್ ಇಂಪ್ಯಾಕ್ಟ್ಫುಲ್ ಅಂತ ನನಗೆ ಅನಿಸುತ್ತೆ. ಸೊ ಡೆಫಿನೆಟಾಗಿ ಪ್ಲ್ಯಾನ್ ಮಾಡ್ತೀವಿ ಇಷ್ಟ. ಬಟ್ ಬೇರೆ ಹುಡುಗರನ್ನ ಮದುವೆ ಆಗುತ್ತೆ ಸಿನಿಮಾ ಮುಖಾಂತರ ಇದನ್ನ ಪರಿಚಯ ಮಾಡಿದ್ರೆ 100% ಹುಡುಗ ಅಂತ ಏನು ಹುಡುಗರುಗಳು ಬೇಕಷ್ಟು ಡೆಫಿನೆಟಾಗಿ ಅದು ಪ್ಲ್ಯಾನ್ ಸರ್, ವಿಡಿಯೋ ಅದು ಆಗಬೇಕಾಗಿರೋದು ಸ್ಕೂಲ್ ಲೆವೆಲಲ್ಲಿ. ಸ್ಕೂಲ್ ಈ ಕ್ಯೂಬ್ಸ್ನ ಫ್ರಮ್ 3 years ಇಂದ ಸ್ಟಾರ್ಟ್ ಮಾಡ್ಬೋದು. ಸ್ಕೂಲ್ ಲೆವೆಲಿಂದ ಸ್ಟಾರ್ಟ್ ಆದರೆ ಈಗ 100 ಜನಕ್ಕೆ ಹೇಳ್ಕೊಟ್ರೆ 10th ಬರೋಷ್ಟೊತ್ತಿಗೆ 10 ಜನ ಓದ್ಕೊಳ್ತಾರೆ ಇದನ್ನು ಪ್ರಾಕ್ಟೀಸ್ ಮಾಡೋರು. ಪ್ರಾಬಬ್ಲಿ ಡಿಗ್ರಿ ಅದು ಆ ಲೆವೆಲ್ಸ್ ದಾಟ್ದಂಗೆ ವಿಲ್ ಹಾರ್ಡ್ಲಿ ಹ್ಯಾವ್ 1 or 2. ಆಲ್ ಓವರ್ ಇಂಡಿಯಾ ದೇರ್ ಆರ್ ಓನ್ಲಿ 17,000 ಕ್ಯೂಬರ್ಸ್, ರಿಜಿಸ್ಟರ್ಡ್ ಕ್ಯೂಬರ್ಸ್ 17,000 ಜನ ಮಾತ್ರನೇ ಇರೋದು. ಬಟ್ ಇದೆಲ್ಲ ಅಬ್ರಾಡಲ್ಲಿ ತುಂಬ ದೊಡ್ಡ ಮಟ್ಟಕ್ಕೆ ಎನ್ಕರೇಜ್ ಮಾಡ್ತಾರೆ, ಇಂಡಿಯಾದಲ್ಲಿ ಸ್ವಲ್ಪ ಕಮ್ಮಿ. ಸೊ ವಿ ಚೋಸನ್ ಸಮಥಿಂಗ್ ರೇರ್ ಫಾರ್ ಹಿಮ್. ಆ್ಯಂಡ್ ಮೋರೋವರ್ ಈ ಕ್ಯೂಬ್ಸ್ ಎಲ್ಲ ಮ್ಯಾನುಫ್ಯಾಕ್ಚರ್ ಅದು ಚೈನಾಲ್ಲೇ. ಸೊ ಯಾರೇ ತೊಗೋಬೇಕು ಅಂದ್ರೆ ಚೈನಾಯಿಂದಲೇ ತರಿಸ್ಕೋಬೇಕು. ಸೊ ಅಲ್ಲಿ ಎಷ್ಟು ಮಟ್ಟಿಗಿದೆ ಅನ್ನೋದು ಈ ಸ್ಪೋರ್ಟ್ ತುಂಬ ದೊಡ್ಡ ಮಟ್ಟದಲ್ಲಿದೆ. ಅದೇ ಥರ ತೊಗೊಂಡಾಗ ನಾವು ಐ ಮೀನ್ ಇಂಡಿಯನ್ ಕಮ್ಮಿ ಇಲ್ಲ ಟ್ಯಾಲೆಂಟ್ ಆಗಲಿ ಇಷ್ಟೆಲ್ಲ. ಸೊ ಇದನ್ನೆಲ್ಲ ಫ್ಯೂಚರಲ್ಲಿ ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡೋ ಥರನೂ ಆಗೋ ಥರ ಆಗಬೇಕು. ಸೊ ಡೆಫಿನೆಟಾಗಿ ವಿಲ್ ಪ್ರಮೋಟ್ ದಿಸ್. ಎಲ್ರಿಗೂ ನಮಸ್ಕಾರ. ಮುಖ್ಯವಾಗಿ ಸಿನಿಮಾ ಕೆರಿಯರಲ್ಲಿ ನನಗೆ ಮೊದಲನೇ ಚಿತ್ರದಿಂದ ಇವತ್ತರೆಗೂ ಪ್ರೋತ್ಸಾಹ ಕೊಡ್ತಾ ಬೆಳೆಸ್ತಾ ಇವತ್ತು ನನ್ನ ನೆಕ್ಸ್ಟ್ ಜನ್ರೇಷನ್ ಅಂದರೆ ನನ್ನ ಮೊಮ್ಮಗ ಆಗ್ಬೋದು ಈ ಒಂದು ಮೊದಲನೇ ಸಮಾರಂಭ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲೆಲ್ಲ ಬಂದಿದ್ದೀರಾ, ತುಂಬ ಥ್ಯಾಂಕ್ಸ್. ಹಾಗೆ ಈ ಒಂದು ಸಮಾರಂಭದಲ್ಲಿ ಒಂದು ವಿಶೇಷ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ನಮ್ಮ ಗುರಿ ಸಿನಿಮಾ ಕಾರ್ಯಕ್ರಮ ಸಮಾರಂಭಗಳು ಬಿಟ್ಟರೆ ಇದು ನಮ್ಮ ಕುಟುಂಬಕ್ಕೆ ಮೊದಲನೆಯ ವಿಶೇಷವಾಗಿ ನಮ್ಮ ಮೊಮ್ಮಕ್ಕಳ ಜನ್ರೇಷನ್ ಏನಿದೆ ಅದರಲ್ಲಿ ಒಬ್ಬ ದೊಡ್ಡ ಮೊಮ್ಮಗ ಇಂಥ ಒಂದು ಸಾಧನೆ ಸಾಧಿಸಿರೋದು ನಮ್ಮ ಕುಟುಂಬಕ್ಕೆ ಮುಖ್ಯವಾಗಿ ಅದೊಂದು ದೊಡ್ಡ ಕಿರೀಟ ಇದ್ದಂಗೆ. ಸಾಧನೆ ಅನ್ನೋದು ಎಲ್ಲರ ಗುರಿ ಇರುತ್ತೆ. ಯಾವುದೋ ಒಂದು ಮೀನ್ಸ್ ಟು ಸೇ ಸಾಧನೆ ಮಾಡಬೇಕು ಅಂತ ಪ್ರತಿಯೊಬ್ಬರ ಮನಸ್ಸಲ್ಲೂ ಒಂದೊಂದು ಗುರಿ ಇಟ್ಕೊಂಡೇ ಜೀವನ ಮಾಡ್ತೀವಿ. ಈ ಸಾಧನೆ ಸಂದರ್ಭದಲ್ಲಿ ಇವತ್ತಿನ ಮಕ್ಕಳು ವಿಡಿಯೋ ಟಿ ವಿ ಆಗ್ಬೋದು, ಫೋನ್ ಆಗ್ಬೋದು, ಲ್ಯಾಪ್ಟಾಪ್ ಏನೋ ಇಟ್ಕೊಂಡು ಕೂತ್ಕೊಂಡಿರ್ತಾರೆ. ನಮ್ಗೆ ಅದು ಇಷ್ಟ ಆಗೋದಿಲ್ಲ ಹಿರಿಯರಿಗೆ. ಬಟ್ ಇದ್ರ ಇಟ್ಕೊಂಡು ಏನೋ ಮಾಡ್ತಾ ಇದ್ದಾರೆ ಅಂದ್ಕೊಂಡು
ಮುಂಚೆ ನಮ್ಮ ತಾಯಿ ತಂದೆ ಏನು ಹೇಳೋದು ಕೇಳ್ತಾ ಇದ್ವಿ ನಾವು, ಮುಟ್ಟಬಾರ್ದು ಮುಟ್ಟಲ್ಲ, ಅದು ಮಾಡಬಾರ್ದು ಮಾಡಲ್ಲ. ಆದರೆ ಈಗ ಅದಲ್ಲ, ಮುಟ್ಟಬಾರ್ದು ಅಂದರೆ ಜಾಸ್ತಿ ಅದನ್ನೇ ಮುಟ್ತಾರೆ, ಮಾಡಬಾರ್ದು ಅಂದರೆ ಅದನ್ನು ಜಾಸ್ತಿ ಮಾಡ್ತಾ ಇರ್ತಾರೆ. ಬಟ್ ಎಲ್ಲ ಈ ಥರದ್ದೆಲ್ಲ ಮಾಡ್ಕೊಂಬಂದಾಗ ಎಲ್ಲೋ ಒಂದು ಸಾಧನೆ ಮಾಡಿ ಸಾಧಿಸಿದ್ದಾರೆ. ಅದು ನಾಡಿನ ಮಾತ್ರ ಅಲ್ಲ, ಇಡೀ ನಮ್ಮ ರಾಜ್ಯಕ್ಕೆ ಆಗ್ಬೋದು, ದೇಶಕ್ಕೆ ಆಗ್ಬೋದು ಕೀರ್ತಿ ತಂದಾಗ ಅದು ಆಗುವಂಥ ಸಂತೋಷ ಯಾವಾಗಲ್ಲ. ಅದಕ್ಕಿಂತ ಸಂತೋಷ ಇನ್ನೇನು ಬೇಕಾಗಿಲ್ಲ. ಬಟ್ ದರ್ ಇಸ್ ಇನ್ ಎಫರ್ಟ್. ಸೊ ಆ ಎಫರ್ಟ್ ಪ್ರತಿಯೊಬ್ಬ ಮಕ್ಕಳು ಒಂದೊಂದು ಸಾಧನೆ ಸಾಧಿಸ್ತಾ ಇರಬೇಕಾದ್ರೆ ಎಲ್ಲೋ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಘಟ್ಟದಲ್ಲಿ ಅವ್ರಿಗೆ ಹೆಸರು ಬರುತ್ತೆ. ಅದಕ್ಕೆ ನಾವು ಪೇರೆಂಟ್ಸ್ ಟೈಮ್ ಕೊಡ್ಬೇಕಷ್ಟೇ, ಪೇಷನ್ಸ್ ನಮಗೂ ಇರಬೇಕು. ಸೊ ಈಗ ಖುಷಿಯಾದಂಥ ಒಂದು ಸುದ್ದಿ ಅಂದರೆ ನನ್ನ ಮೊಮ್ಮಗ ನಾಗೇಶ್ ಇರ್ತಾರೆ. ಯಾಕೆಂದರೆ ನಾಗೇಶ್ ಇವು ನನ್ನ ದೊಡ್ಡ ಮಗ, ಎರಡನೇ ಮಗ ಇಲ್ಲಿ ಅಭಿಲಾಷ್, ಇವರೆಲ್ಲ ಚಿಕ್ಕವರು. ಇನ್ನು ಒಂದು ವರ್ಷ ಟೈಮಲ್ಲಿ ನಾಗೇಶ್ ಬಂದು ಫೋಟೋ ತೆಗಿತಾ ಇದ್ರು. ಇವರೆಲ್ಲ ಫೋಟೋ ತೆಗೆದವರು ಅವ್ರು ನಾಗೇಶ್. ಸೊ ಇವಾಗ ಅವ್ರ ಮಗನ 1 ವರ್ಷದ ಫೋಟೋ ತೆಗೆದ. ಸೊ ಖುಷಿಯಾಗುತ್ತೆ. ಒಬ್ಬರು ವಿಟ್ನೆಸ್ ಮಾಡಿದ್ದಾರೆ ನಮ್ಮ ಕುಟುಂಬದ ಜೊತೆಯಲ್ಲಿ, ಅವತ್ತಿಂದ ಇವತ್ತವರೆಗೂ ನಾಗೇಶ್ ಹೋಗ್ತಾರೆ. ಸೊ ಹಾಗಾಗಿ ಈ ಒಂದು ಸಾಧನೆ ನಮ್ಮ ಕುಟುಂಬಕ್ಕೆ ಒಂದು ಕಿರೀಟ ಇದ್ದಾಗ ಆಲ್ ದಿ ಬೆಸ್ಟ್. ಇದೆಲ್ಲ ಒಂದು ಮನೆ ಒಳಗೆ ಮಾಡ್ಕೋಬೋದಾಗಿತ್ತು. ಸೊ ಮನೆಯಲ್ಲಿ ಮಾಡಿಕೊಂಡ್ರೆ ನಮ್ಮ ಮನೆಯವರಿಗೆ ಆಗುತ್ತೆ. ಸೊ ಒಂದು ಮನೆಯಲ್ಲಿರೋ ಇನ್ನು ನಮ್ಮ ದೊಡ್ಡ ಕುಟುಂಬ, ನಮ್ಮ ಮೊಮ್ಮಕ್ಕಳು ತುಂಬ ದೊಡ್ಡ ಹೋಗಿದೆ ಇದೆ. ಅವರೆಲ್ಲರಿಗೂ ಒಂದು ಇನ್ಸ್ಪಿರೇಷನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಅಣ್ಣ ಇದನ್ನು ಸಾಧಿಸ್ದ, ನಾನು ಇದನ್ನು ಸಾಧಿಸ್ಬೇಕು ಅಂತ ತಮ್ಮ ತಂಗಿರು, ಆಮೇಲೆ ಅವ್ರ ಫ್ರೆಂಡ್ಸ್ಗಾಗ್ಬೋದು, ಇಲ್ಲ ಅದು ಸ್ಕೂಲಲ್ಲಿ ಅವರ ಕ್ಲಾಸ್ಮೇಟ್ಸ್ಗಾಗ್ಬೋದು, ಏನೋ ಒಂದು ಈ ಥರ ಒಂದು ಎಂಕರೇಜ್ಮೆಂಟ್ ಮಾಡೋ ಒಂದು ಸಮಾರಂಭನ ಮಾಡೋದ್ರಲ್ಲಿ ತಪ್ಪೇ ಇಲ್ಲ ಅಂತ ನನಗೂ ಖುಷಿ ಆಯಿತು. ಮಾಡಲಿ ಅಂತ ಹೇಳ್ತೀನಿ ನಾನು. ಅದರಲ್ಲೂ ನೀವು ಮಾಧ್ಯಮ ಎಲ್ಲ ಬಂದಿರೋದ್ರಿಂದ ಅದನ್ನು ಎಷ್ಟರ ಮಟ್ಟಿಗೆ ನಾವು ಇದನ್ನು ಮಕ್ಕಳಿಗೆ ತಲುಪಿಸೋದು ಮಾಡೋಕ್ಕಾಗುತ್ತೋ ಅದು ಮಾಡೋವಂಥ ಒಂದು ಪ್ರಯತ್ನ ಅಷ್ಟೇ. ಇದು ಬೇರೆ ಏನೇನೂ ಇಲ್ಲ. ಈ ಸಮಾರಂಭದಲ್ಲಿ ಮುಖ್ಯವಾಗಿ ನಿಮ್ಮೆಲ್ಲರ ಆಶೀರ್ವಾದ, ಶಿವತೇಜ್ ಈ ಒಂದು ಸಾಧನೆಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಹಾಗೆ ನಮ್ಮ ಕುಟುಂಬದಲ್ಲಿ ಇನ್ನೂ ತುಂಬ ಈ ಥರ ಸಾಧನೆಗಳು ಮಾಡೋರು ತುಂಬ ಜನ ಕ್ಯೂವಲ್ಲಿ ನಿಂತಿದ್ದಾರೆ, ಒಂದೊಂದು. ಆಮೇಲೆ ಇವ್ರ ತಂಗಿ ಅಂದರೆ ಟ್ವಿನ್ಸ್ ಇಬ್ಬರು, ಶರು, ಅವಳು ಚಿಕ್ಕ ಮಗುವಿಂದನೇ ಹಾಡೋದಾಗಲಿ ಅದರಲ್ಲಿ ತುಂಬ ಸಾಧನೆಯನ್ನು ಸಾಧಿಕೊಂಡು, ನನಗೂ ಒಂದು ಆಸೆ, ನಮ್ಮ ಸಿನಿಮಾ ಚಿತ್ರರಂಗದಲ್ಲಿ ನಾನು ಒಂದು ಆ ಕ್ಷೇತ್ರದಲ್ಲಿ ಇರೋದ್ರಿಂದ ಅವಳು ಒಂದು ಒಳ್ಳೆ ಸಿಂಗರ್ ಆಗಲಿ ಅನ್ನೋದು ನಮ್ಮ ಆಸೆ. ಸೊ ಶಿ ಈಸ್ ಟ್ರೈಂಗ್ ಹರ್ ಬೆಸ್ಟ್ ಆ್ಯಂಡ್ ಪ್ರೂವ್ಡ್ ಆಲ್ಸೋ. ಸೊ ಐ ವಿಶ್ ಹರ್ ಟು ಬಿ ಬಿಗ್ ಸಿಂಗರ್, ಒಂದು ಒಳ್ಳೆ ಸಿಂಗರ್ ಆಗಲಿ ಅಂತ ನನ್ನ ಆಸೆ. ಎಸ್, ನಾನು ಅದೇ ಹೇಳಿದ್ನಲ್ಲ, ಚಿತ್ರರಂಗದ ಸಮಾರಂಭ ಒಂದು ಅದೇ ಬೇರೆ ನನಗೆ, ಅದೇ ಅಲ್ಟಿಮೇಟ್ ಖುಷಿ, ಅದೆಲ್ಲ ಮೀರಿಸುವಂಥ ಖುಷಿ ನನಗೆ. ಸೊ ಅದರಲ್ಲೂ ಬರ್ಡೇಗಳು ಮಾಡೋದು, ಪಾರ್ಟಿ ಮಾಡೋದು ಇದೇ ಅಂತ ಈ ಥರ ಸಾಧನೆಗಳನ್ನು ಮಾಡಿ ಅದನ್ನು ಗುರ್ತು ಹಿಡಿದು ಎತ್ತಿಡಿಯೋದಿದೆಯಲ್ಲ, ಕುಟುಂಬದ ಒಂದು ಜವಾಬ್ದಾರಿ ಹೋಗುತ್ತೆ. ನಾವು ಇನ್ನೂ ನೆಕ್ಸ್ಟ್ ಏನೋ ಸಾಧಿಸಬೇಕು ಅಂತ ಇರುತ್ತೆ ಅವ್ರಿಗೆ. ಸೊ ಅದಕ್ಕೆ ನಾವು ಎನ್ಕರೇಜ್ ಮಾಡಬೇಕು, ಎನ್ಕರೇಜ್ ಮಾಡೋದು ಇರುತ್ತೆ. ಅವ್ರಿಗೆ ಒಂದು ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ನಮಗೆ ಮನೆಯಲ್ಲಿ ನೋಡಿ ಇಷ್ಟು ಎನ್ಕರೇಜ್ ಮಾಡ್ತಾ ಇದ್ದಾರೆ, ಪ್ರಿಫರೆನ್ಸ್ ಕೊಟ್ಟಿದ್ದಾರೆ. ಸೊ ಐ ವಾಂಟ್ ಟು ಡೂ ಸಮಥಿಂಗ್ ಎಲ್ಸ್ ಮೋರ್, ಇನ್ನೂ ಏನೋ ಮಾಡಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ಅವ್ರಿಗೆ ಗೊತ್ತಿಲ್ಲದೆ ಬರುತ್ತೆ. ಸೊ ಜಸ್ಟ್ ದೊಡ್ಡವರಾದವರು ನಾವು ಅವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ವಿಶ್ ಮಾಡಬೇಕು, ಬೆಸ್ಟ್ ಮಾಡಬೇಕು, ಇಷ್ಟೇ.
ಶ್ರೀಗನ್ನಡ ಗೋಲ್ಡ್ ಮೆಡಲ್ ಕನ್ನಡದಲ್ಲೇ ಮಾತಾಡಬೇಕು. ಇವತ್ತು ನನಗೆ ತುಂಬ ಖುಷಿ ಆಗ್ತಿದೆ ಶ್ರೀತೇಜ ಅಚೀವ್ಮೆಂಟ್ ನೋಡಿ. ಆ್ಯಂಡ್ ಐ ವಿಶ್ ದ ವೆರಿ ಬೆಸ್ಟ್ ಫಾರ್ ಹಿಮ್ ಇನ್ ದ ಫ್ಯೂಚರ್. ಕಂಗ್ರ್ಯಾಚುಲೇಷನ್ಸ್. ನಾಟ್ ರಿಯಲಿ. ನನಗೆ ಎಂಟರ್ಟೈನ್ಮೆಂಟ್